ಈಗ ನಾವು ನೋಡ್ತಾ ಇದ್ದೀವಿ ಮುತ್ತಿಗೆ ಗ್ರಾಮದ ಮಧ್ಯಭಾಗದಲ್ಲಿರುವಂಥ ಅತಿ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಮುಕ್ತೇಶ್ವರ, ಇನ್ನೊಂದು ವಿಠ್ಠಲ ಮಂದಿರ, ಹಾಗೆ ಕಾಶಿ ರಾಮೇಶ್ವರನ ಹೋಲುವಂಥ ಅತಿ ಪ್ರಾಚೀನ ಮಂದಿರಗಳಲ್ಲಿ ಮತ್ತು ಜಾಗೃತ ದೇವಸ್ಥಾನಗಳಲ್ಲಿ ಮುತ್ತಿಗೆ ಗ್ರಾಮ ಒಂದು. ಏನು ಬಸವನ ಬಾಗೇವಾಡಿ ತಾಲೂಕಿನ ಏನು ಮುತ್ತಿಗೆ ಗ್ರಾಮ 30 ಗ್ರಾಮಗಳ ಏನು ಅಗ್ರಹಾರಗಳಲ್ಲಿ 30ನೇ ಸಂಖ್ಯೆಯನ್ನು ಪ್ರತಿನಿಧಿಸುವಂಥ ಗ್ರಾಮ ಇದು. ಶೈವ ಮತ್ತು ವೈಷ್ಣವ ಪರಂಪರೆಯನ್ನು ಸಾರುವಂಥ ಹಲವಾರು ದೇವಸ್ಥಾನಗಳನ್ನು ನಾವು ನೋಡ್ತೀವಿ. ಆ ಲಿಸ್ಟ್ನಲ್ಲಿ ನೋಡಿದಾಗ ಇದು ಮುತ್ತಿಗೆ ಗ್ರಾಮ ಧರ್ಮದ ಅಂಗಡಿ ಮತ್ತು ಹೆಸರಿನ ದೇವರ ಅಂಗಡಿಗಳು ಕೂಡ ಇಲ್ಲಿ ಎಲ್ಲವೂ ಇದ್ದವು. ಹೀಗಾಗಿ ಇದು ಒಂದು ವಿಶಾಲವಾದ ಒಂದು ವ್ಯಾಪಾರ ಕೇಂದ್ರವೂ ಆಗಿತ್ತು, ಹಾಗೆ ವಿದ್ಯಾ ಕೇಂದ್ರ ಆಗಿತ್ತು. ಬನ್ನಿ ಒಳಗಡೆ ನೋಡೋಣ. ನೀವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ 300ಕ್ಕಿಂತ ಕಾಶ್ಮೀರದಿಂದ ಬಂದಂಥ ಪಂಡಿತರು ಇಲ್ಲೆಲ್ಲ ವೇದ ಅಧ್ಯಯನ ಮಾಡ್ತಾಯಿದ್ರು. ಅಂದಿನ ಕಾಲಘಟ್ಟದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲೆಲ್ಲ ವೇದ ಅಧ್ಯಯನ ಶಾಸ್ತ್ರ ಪರಂಗತಗಳನ್ನು ಮಾಡಿದಂಥ 300 ವಿದ್ವಾಂಸರು ಪಂಡಿತರು ಇಲ್ಲಿ ಆಗಮಿಸಿ ಈ ಅಗ್ರಹಾರವನ್ನು ಭಾಳ ಉನ್ನತ ಮಟ್ಟಕ್ಕೆ ಏರಿಸಿದಂಥ ಗ್ರಾಮ ಯಾವುದಿದ್ರೆ ಮುತ್ತಿಗೆ ಗ್ರಾಮ. 30 ಗ್ರಾಮಗಳನ್ನು ಒಡೆತನ ಹೊಂದಿದಂಥ ಅಗ್ರಹಾರ ಇದು ಭಾಳಷ್ಟು ಪ್ರಖ್ಯಾತನ ಪಡಿತು ಅಂದಿನ ಕಾಲಘಟ್ಟದಲ್ಲಿ. ಇಲ್ಲಿ ಹಲವಾರು ರಾಜ್ಯರು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾರೆ, ಹಾಗೆ ಇಲ್ಲಿ ದಾನಗಳನ್ನು ಕೊಟ್ಟಿದ್ದು ಉಲ್ಲೇಖಗಳನ್ನು ಬರ್ತವೆ. ಬನ್ನಿ, ಈಗ ನಾವು ನೋಡ್ತಾ ಇದ್ವಿ ವಿಠ್ಠಲ ಮಂದಿರನ ನೋಡ್ತಾ ಇದ್ವಿ. ಇದು ಯಾವ ಥರ ಕಟ್ಟಡ ನಿರ್ಮಾಣ ಆಗಿದೆ ಅನ್ನೋದು ಭಾಳ ನೋಡಿದರೆ ನಮ್ಗೆ ಗೊತ್ತಾಗತ್ತೆ. ಇದೊಂಥರ ನಾವು ಯಾವುದು ಬೆಳಗಾವಿಯ ಕಮಲ ಬಸದಿ ಥರ ನೋಡ್ತೀವಿ. ಈ ಚಾವಣಿ ನೋಡಿದಾಗ ಇಳಿಜಾರ ಮಾಡಿದಂಥದ್ದು, ಹೀಗಾಗಿ ಅದನ್ನು ತೋರಿಸ್ತಾ ಹೊರಡ್ತೀನಿ. ನಾವು ನೋಡ್ತೀವಿ ಮುಕ್ತೇಶ್ವರ ಮತ್ತು ತಿಕೇಶ್ವರ ಎರಡೂ ಒಂದೇ ಇರ್ಬೋದೇನೋ ಗೊತ್ತಿಲ್ಲ. ಆ ದೇವಸ್ಥಾನ ನೋಡ್ತಾ ಇದ್ರಿ. ಮುಕ್ತೇಶ್ವರ ಅಂದ್ರೆ ಮುಕ್ತಿಯ ಮಾರ್ಗನ ತೋರಿಸಿದಂಥ ಮುಕ್ತೇಶ್ವರ, ಮುಕ್ತಿಯ ಮಾರ್ಗವನ್ನು ಒಯ್ಯುವಂಥದ್ದು. ಅಲ್ಲಿ ನಾವು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿರಲ್ರಿ. ಇಲ್ಲಿ ಶಾಸನದಲ್ಲಿ ಏನು ಬರೀತಾರಂದ್ರೆ, ತ್ರಿಕೇಶ್ವರ ದೇವರ ಪವಿತ್ರ ಹೋಗಕ್ಕೆ ಮನೋರ್ಬರು ಬಂದು ಕುಳ್ಳಿರ್ದು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ವಿಳಿಯಂ ಅಂದರೆ ವಿಳ್ಯದೆಲೆಯನ್ನು ಕೊಟ್ಟಂಥದ್ದು ಕೊಂಡು ದೇವ ಕಾರ್ಯಂ ಕಂಡು ಮೆಚ್ಚಿ ಈ ದೇವರ ತೋಟದಂ ಹಣ್ಣಿಗೆ ದೆರೆಯ ಸುಂಕಂ ಸರ್ಬನ್ ಮತ್ಸ್ಯವಾಗಿ ಧಾರಾಪೂರ್ವಕಂ ಮಾಡಿಕೊಟ್ಟರು. ಅಂದರೆ ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಎಷ್ಟು ಅಂದರೆ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ವೀಳ್ಯದೆಲೆಗೆ ಮತ್ತು ಇದಕ್ಕೆ ಮಾಡಿದಂಥ ಕಾರ್ಯಗಳನ್ನು ಈ ಶಾಸನಗಳಲ್ಲಿ ಉಲ್ಲೇಖ ನಾವು ನೋಡ್ತೀವಿ. ಮುಂದಿನ ಭಾಗದಲ್ಲಿ ನೋಡೋಣ ಯಾವ ಶಾಸನಗಳಲ್ಲಿ ಏನು ಬರೆದಿದ್ದಾರೆ ಅಂತೇಳಿ. ನೋಡ್ತೀರಿ ಲಕುಲೀಶ ಅಂತೇಳಿ ಪಾಶುಪತ ಅಂತೇಳಿ ಬಿರುದನ್ನು ಪಡೆದಂಥ ಆ ಲಕುಲೀಶ ಪರಂಪರೆ ಅಂದರೆ ಗುರು ಪರಂಪರೆ ಇಲ್ಲಿ ನಾವು ಮುತ್ತಿಗೆ ಗ್ರಾಮದಲ್ಲಿ ನೋಡ್ತೀವಿ. ಅಂದರೆ ಗುರು ಪರಂಪರೆ ಹೇಗೆ ಬಂತು, ಏನೇನು ಮಾಡಿದ್ರು ಅನ್ನೋದು ಈ ಶಾಸನದಲ್ಲಿ ನೋಡ್ತೀವಿ. ಒಂದು ಶಾಸನ ನಾವು ಎಷ್ಟೋ ಜನ ನನಗೆ ಕೇಳಿದರು, ಸರ್ ಶಾಸನದಲ್ಲಿ ಏನಿರುತ್ತೆ, ಏನೇನು ಬರೆದಿರುತ್ತಾರೆ ಅಂದು ನಾವು ತೋರಿಸ್ಲಿಕ್ಕೆ ಇವತ್ತು ಮುತ್ತಿಗೆ ಗ್ರಾಮದಲ್ಲಿ. ಯಾಕಂದರೆ ಇಷ್ಟು ಸ್ಪಷ್ಟವಾಗಿರುವಂಥ ಶಾಸನ ಯಾವ ನಾವು ಬಿಜಾಪುರ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಅತಿ ಸ್ಪಷ್ಟ ಮತ್ತು ಅಷ್ಟು ಇಲ್ಲಿ ಒಂದು ಶಾಸನ ಕಲ್ಲುಗಳನ್ನು ಅತಿ ನಯನ ಮನೋಹರಾಗಿ ಕೆತ್ತನೆ ಮಾಡಿದ್ದಾರೆ. ಇದರದ್ದು ನನಗೆ ಪೂರ್ಣ ಮಾಹಿತಿ ನನಗೆ ಸಿಗಲಿಲ್ಲ, ಆದರೂ ಕೂಡ ಭಾಳಷ್ಟು ಇದೆ. ಇಲ್ಲಿ ಏನು ಹೇಳ್ತಾರೆ ಶಾಸನದಲ್ಲಿ, ಒಂದು ಶಾಸನವನ್ನು ಯಾವ ಅರಸ ಅಥವಾ ರಾಜನು ರಾಣಿಯು ಅವಳ ಬಿರುದಾಂಕಿತ ಅಂದರೆ ಈಗ ಕೆಲವೊಂದಿಷ್ಟು ನಾವು ರಾಕ್ ಸ್ಟಾರ್ ಅಂತ ಕರಿತೀವಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಕರಿತೀವಿ. ಹೇಗೆ ಆ ಬಿರುದುಗಳಿರ್ತವೆ, ಮೊದಲನೇ ಸಾಲೆ ಬರುವುದೇ ರಾಜನ ಬಿರುದಾವಳಿಗಳು. ಆಮೇಲೆ ಬರುವುದು ಯಾರು ಅನುಮೋದನೆ ಕೊಟ್ಟರು ಅಂದರೆ ಮಹಾದಂಡನಾಯಕನ ಅಥವಾ ಮಹಾಮಂಡಲಿಕನ ಅಥವಾ ದಂಡನಾಯಕನ ಏನು ಮಂತ್ರಿನ ಅನುಮೋದನೆ ಮಾಡ್ತಾನೆ ರಾಜನಿಗೆ. ಈ ಥರ ಈ ದೇವಸ್ಥಾನಕ್ಕೆ ನೀವು ಏನಾದರೂ ಕೊಡುಗೆ ಕೊಡಿ ಅಥವಾ ದೇವಸ್ಥಾನ ನಿರ್ಮಾಣ ಮಾಡಿ ಅಂಥೇಳಿ. ಆ ಎರಡನೇ ಸಾಲಿನಲ್ಲಿ ಬರುವುದೇ ಮಹಾಮಂಡಲಾಧೀಶರು ಅಥವಾ ದಂಡನಾಯಕ, ಮಂತ್ರಿಯ ಒಂದು ಅನುಮೋದನೆ ಕೊಟ್ಟಂಥ ಸಾಲಿನಲ್ಲಿ ಬರುತ್ತದೆ.
ಆಮೇಲೆ ಬರೋದೇ ಯಾರು ಮಾಡಿದರು, ರಾಣಿ ಅಥವಾ ರಾಣಿ ಮಗ, ಹೀಗೆ ಎಲ್ಲ ಸಾಲುಗಳು ಬಂದು ಕೊನೆಯಲ್ಲಿ ಏನು ಬರುತ್ತೆ, ಈ ಮುತ್ತಿಗೆ ಗ್ರಾಮದಲ್ಲಿ ವಿಶೇಷವಾದಂಥ ಶಾಸನಗಳಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅಂದರೆ, ಇದೊಂದು ಮಹಾನ್ ಅಗ್ರಹಾರ ಆಗಿತ್ತು. ಇಲ್ಲಿ ಅಪಾರವಾದಂಥ ವ್ಯಾಪಾರ ಕೇಂದ್ರ ಆಗಿತ್ತು. ಇಲ್ಲೆಲ್ಲ ಬಳಸಿದಂಥ ಸಾಮಗ್ರಿಗಳು ಅಂದರೆ ಈಗ ಹೊಲ ನಾವು ಉಳುಮೆ ಮಾಡುವಾಗ ಅಥವಾ ಹೊಲವನ್ನು ಪೋಡಿ ಮಾಡ್ತೀವಿ, ನಾವು ಅಳತಿ ಮಾಡುವಾಗ ಮಳ ಮತ್ತು ಹೇಗೆ ಕೋಲು ಇದನ್ನೆಲ್ಲ ಬಳಸಿದ್ದು ನಾವು ಶಾಸನದಲ್ಲಿ ಇಲ್ಲಿ ಮಾತ್ರ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಯಾವ ಥರ ಅಳತೆ ಮಾಡಿದರು, ನಾಣ್ಯಗಳನ್ನು ಹೇಗೆ ಬಳಕೆ ಮಾಡ್ತಾಯಿದ್ರು, ಯಾವ ನಾಣ್ಯಗಳನ್ನು ಪರಿಪೂರ್ಣವಾಗಿ ಒಂದು ಶಾಸನದಲ್ಲಿ ಎಲ್ಲವೂ ಇರುತ್ತೆ. ಇಲ್ಲಿ ಇಂಥ ಶಾಸನ ಇರುವುದು ನಮ್ಮ ಮುತ್ತಿಗೆ ಗ್ರಾಮದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ಶಾಸನದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಾನು ಪೂರ್ಣವಾಗಿ ತೋರಿಸ್ತೀನಿ. ಇಂಥ ಕಲೆಯನ್ನು ನೋಡಲಿಕ್ಕೆ ನಾವು ಮುತ್ತಿಗೆ ಗ್ರಾಮಕ್ಕೆ ಬಂದರೆ ನಿಮಗೆ ಪರಿಪೂರ್ಣವಾಗಿ ನೋಡುತ್ತೆ. ಒಂದು ಕಲ್ಯಾಣ ಚಾಲುಕ್ಯರದು ಅಥವಾ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅನ್ನೋದು ಪರಿಪೂರ್ಣವಾಗಿ ನಾವು ಕಲ್ಲುಗಳನ್ನು ನೋಡ್ತೀವಿ. ಹಾಗೆ ನಾವು ಬಾದಾಮಿ ಐಹೊಳೆ ನೋಡ್ತೀವಿ. ಅದಕ್ಕಿಂತ ಮುಂಚೆ ಬೇಲೂರು ಹಳಿಬಡಿರುವಂಥ ಚೆನ್ನಕೇಶವ ದೇವಸ್ಥಾನ ನೋಡ್ತೀವಿ. ಇಲ್ಲಿ ಈ ಭಾಗದಲ್ಲಿ ಚೆನ್ನಕೇಶವ ದೇವಾಲಯಗಳು ಭಾಳಷ್ಟಿವೆ. ಯಾವ್ಯಾವ ಅಂದರೆ ನಾವು ದೇವಗಣ್ಣೂರಲ್ಲಿರುವಂಥ ಚೆನ್ನಕೇಶವ ದೇವಸ್ಥಾನ ನೋಡ್ತೀವಿ. ಆಮೇಲೆ ನಿಡೋಣಿ ಗ್ರಾಮದಲ್ಲಿರುವಂಥ ಚೆನ್ನಕೇಶವ ಅತಿ ಅದ್ಭುತವಾದದ್ದು ಜಕಣಾಚಾರ ಬಂದಿದ್ದು. ಹಾಗೆ ಬಳುತಿ ಗ್ರಾಮದಲ್ಲಿ ಕೂಡ ಒಂದೇ ದಿನಕ್ಕೆ ಜಕಣಾಚಾರ್ಯನ ತನ್ನ ಕೈ ಚಳಕನ್ನು ತೋರಿಸಿದಂಥ ಸ್ಥಳ. ಹೀಗಾಗಿ ಜಕಣಾಚಾರ್ಯ ಇಲ್ಲಿ ನೆಲೆಸಿದ ಅಂಥ ದೇವಸ್ಥಾನಗಳನ್ನು ಕಟ್ಟಿದಂತೇಳಿ ದೇವಗಣ್ಣಲ್ಲಿರುವಂಥ ಚೆನ್ನಕೇಶವ ನೋಡೋದು, ಮಾರುತಿ ದೇವಸ್ಥಾನ ನೋಡ್ಬೋದು, ನಿಡೋಣಿ ಗ್ರಾಮದಲ್ಲಿ ನೋಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಈ ಮುತ್ತಿ ಗ್ರಾಮದ ವಿಶೇಷ ಏನಂದರೆ, ಇಲ್ಲಿ ಗೌರಿಶಂಕರ ಅಲ್ಲಿ ಅಂದರೆ ಜಾಗೃತ ದೇವಸ್ಥಾನ. ಇಲ್ಲಿ ಬೇಡಿದ ವರಗಳನ್ನು ಕೊಡುವಂಥ ದೇವರು ಯಾರಿದ್ರೆ ಗೌರಿಶಂಕರ. ಈ ಮುತ್ತಿಗೆ ಗ್ರಾಮದ ಗೌರಿಶಂಕರ ಮತ್ತು ಮನುಗುಳಿ ಗೌರಿಶಂಕರ, ಹಾಗೆ ಮುಳವಾಡ ಗೌರಿಶಂಕರ, ನಿಡೋಣಿಯ ಗೌರಿಶಂಕರ, ಇವು 4 ದೇವಸ್ಥಾನಗಳು ಗೌರಿಶಂಕರ ಚಟ್ಟಿ ಅಮಾವಾಸ್ಯೆಗೆ ಜಾತ್ರೆಗಳು ನಡೆಯುವುದು ಇಲ್ಲಿ ವಿಶೇಷ. ಎಲ್ಲವೂ ನಿಂತುಕೊಂಡ ಬಂಗಿಯಲ್ಲಿ ಶಿವಪಾರ್ವತಿಯನ್ನು ನೋಡಿದರೆ, ನಿಡೋಣಿ ಗ್ರಾಮದಲ್ಲಿ ಕುಂತ ಬಂಗಿಯಲ್ಲಿ ಗಂಗೆ ಗೌರಿ ಶಿವನನ್ನು ಕಾಣ್ತೀವಿ. ಇಲ್ಲಿ ನಿಂತ ಬಂಗಿಯಲ್ಲಿ ಇಲ್ಲಿ ವಿಶೇಷವಾದದ್ದು ಮತ್ತು ಜಾಗೃತವಾದಂಥ ದೇವಸ್ಥಾನ ಎಲ್ಲಿದ್ದರೆ ನಾವು ಶಿವನ ಮತ್ತು ಗೌರಿಯನ್ನು ನೋಡುವಂಥ ಸ್ಥಾನ ಯಾವುದಿದ್ರೆ ಮುತ್ತಿ ಗ್ರಾಮಕ್ಕೆ ನೀವು ಬರಬೇಕು. ಬನ್ನಿ, ಎಲ್ಲ ದೇವಸ್ಥಾನ. ಇದು ವಿಠ್ಠಲ ದೇವಸ್ಥಾನ ನೋಡ್ತಾ ಇದ್ರಿ. ಅದೇ ನಾವು ಪಕ್ಕದಲ್ಲಿ ನೋಡ್ತಾ ಇದ್ವಿ. ನವರಂಗದಿಂದ ಒಳಗಡೆ ಬಂದಾಗ ನಾವು ಭುವನೇಶ್ವರದಲ್ಲಿ ಕೂಡ ಕಮಲವನ್ನು ಕೆತ್ತನೆ ಮಾಡಿದ್ದಾರೆ. ಹಾಗೆ ಲಲಾಟದಲ್ಲಿ ಗಜಲಕ್ಷ್ಮಿ ಅಂತ ನಾವು ಕರಿತೀವಿ, ಅದನ್ನು ನೋಡ್ತೀವಿ. ಬಾಗಲವಾಡ ನೋಡಿದಾಗ ಅತಿ ಸುಂದರವಾದ ಕೆತ್ತನೆ ಕೂಡ ಇವು ಕೂಡ ನೋಡ್ಬೋದು. ಹಾಗೆ ದ್ವಾರಪಾಲಕರನ್ನು ನೋಡ್ಬೋದು, ವೀರಭದ್ರ ನಾವೆಲ್ಲ ಕೆತ್ತನೆಗಳನ್ನು ನೋಡ್ತೀವಿ. ಕಮಲ ಪೀಠದ ಮೇಲೆ ನಮ್ಮ ದತ್ತಾತ್ರೇಯ ಪೀಠವನ್ನು ದೇವರನ್ನು ಇದು ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳು ಇರುವುದು ಭಾಳ ಅದ್ಭುತ ವಿಷಯ. ಯಾಕಂದರೆ ಇಲ್ಲಿ ಸಾವಿರಾರು ಜನ ಪಂಡಿತರು, ವಿದ್ವಾಂಸರು ಎಲ್ಲ ಇಲ್ಲಿ ಆಳಿ ಹೋದಂಥ ನಾಡು ಇದು. ಹೀಗಾಗಿ ಎಷ್ಟು ದೇವಸ್ಥಾನ ಇದ್ದು ಅನ್ನೋದು ಎಲ್ಲ ಹೇಳ್ತೀನಿ ಮುಂದ್ಗಡೆ. ಶಾಸನಗಳಲ್ಲಿ ಸೋಮೇಶ್ವರ ಒಂದೇ ದೇವಸ್ಥಾನ ಅಲ್ಲಿ ನಮ್ಮ ಈ ಅಗ್ರಹಾರದಲ್ಲಿ 30ನೇ ಭಾಗದಲ್ಲಿ ಈ ಬಸವಣ್ಣ ಬಾವಿಗಳಿಗೆ ಬರುವಂಥ ದೇವಸ್ಥಾನಗಳ ಪಟ್ಟಿಯನ್ನು ನೋಡಿದಾಗ ಮೊದಲಿಗೆ ಬರೋದೇ ಸೋಮೇಶ್ವರ ದೇವಸ್ಥಾನ, ಬ್ಯಾಕೋಡ ಭೋಗೇಶ್ವರ, ಹಾಗೆ ಸಕಲೇಶ್ವರ ಮನುಗಳಿರುವಂಥ ಸಕಲೇಶ್ವರ 3ನೇ ಸ್ಥಾನದಿದೆ. ದಕ್ಷಿಣ ಸೋಮನಾಥ ಸರಸ್ವತಿ ಹೆಬ್ಬಾಳದಲ್ಲಿರುವಂಥ ಅತಿ ಪ್ರಾಚೀನವಾದ ದೇವಸ್ಥಾನವನ್ನು ನಮಗೆ ಈಗಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಮುತ್ತಿಗೆಯ ತಿಕೇಶ್ವರ ಮತ್ತು ರಾಮೇಶ್ವರ, ಮೌಳೇಶ್ವರ ದಿಂಡವಾರದಲ್ಲಿದೆ. ಹೀಗೆ ತ್ರಿಕೂಟ ನೀಲಕಂಠೇಶ್ವರ, ಇಂಗ್ಲೇಶ್ವರ, ಚಂದ್ರೇಶ್ವರ ಮುತ್ತಿಗೆಯಲ್ಲಿ 9ನೇ ನಂಬರ್ನ ದೇವಸ್ಥಾನ ಇದೆ ಅಂತ ಉಲ್ಲೇಖ ಇದೆ. ಕೋಣೆಯ ಸಂಕೇಶ್ವರ ಇಂಗ್ಲೇಶ್ವರದಲ್ಲಿದೆ. ಮುಕುಟೇಶ್ವರ ಮುತ್ತಿಗೆ ಗ್ರಾಮದಲ್ಲಿದೆ. ನಾವೇನು ಮುಕ್ತೇಶ್ವರ ಕರಿತೀವಿ ಅದಕ್ಕೆ ಹಿಂದೆ ಮುಕುಟೇಶ್ವರ ಅಂತೇಳಿ ನಾವು ಕರಿತಿದ್ವಿ, ಆಗಲೇ ತೋರಿಸಿದ್ವಿ. ಶಿವಲಿಂಗ ದೇವ 12ನೇ, ಹೊರೆಯ ರಾಮೇಶ್ವರ ಸಿದ್ಧನಾಥ ಪಾಪ ವಿನಾಶ ದೇವ ಸಾಲ್ವಾಡಿಗೆಯಲ್ಲಿ ಆ ದೇವಸ್ಥಾನ ನೋಡ್ತೀವಿ. ಗವೀರೇಶ್ವರ ಯಾಳ್ವಾರದಲ್ಲಿದೆ. ಸಿದ್ಧಲಿಂಗ ಕಲಿ ಅಂತೇಳಿ ಮನುಗುಳಿಯಲ್ಲಿ ನೋಡ್ತೀವಿ. ಮಲ್ಲಿಕಾರ್ಜುನ ಸೋಮನಾಥ ಇಂಗ್ಲೇಶ್ವರದಲ್ಲಿದೆ. ಹೀಗೆ ಬಂತೇಶ್ವರ ಬಾಗೇವಾಡಿಯಲ್ಲಿ ನೋಡ್ತೀವಿ, ಅತಿ ಪ್ರಾಚೀನವಾದದ್ದು. ಸಂಬಿಕೇಶ್ವರ ಮನುಗುಳಿಯಲ್ಲಿ ನೋಡ್ತೀವಿ, ಚೆನ್ನಕೇಶ್ವರ ದೇವಾಲಯ. ಅಚಳೇಶ್ವರ ಹರೇಶಂಕರ ದೇವ ಅಂತೇಳಿ ಸಾತ್ಯಾಳದಲ್ಲಿರುವಂಥ ದೇವಸ್ಥಾನ. ಮಲ್ಲಿಕಾರ್ಜುನ ದೇವ ಕೊಲ್ಲಾರದಲ್ಲಿದೆ. ಗಂಗೇಶ್ವರ ಯಾಳ್ವಾರದಲ್ಲಿದೆ. ಹೆಬ್ಬಾಳದಲ್ಲಿ ಮೂಲ ಸ್ಥಾನ ಇದೆಯೇ ಶೈವ ದೇವಸ್ಥಾನ. ಇವು ಅಷ್ಟೆಲ್ಲ ನೋಡ್ತೀವಿ.
ಇಲ್ಲಿ ಬರೋದೇ ಉತ್ತರ ಇರುವಂಥ ಪ್ರಸನ್ನ ಕೇಶವ ಅಂತೇಳಿ ಮುತ್ತಿ ಗ್ರಾಮದಲ್ಲಿ 24ನೇ ನಂಬರಿನ ದೇವಸ್ಥಾನ ನಾವು ನೋಡ್ತೀವಿ. ದಕ್ಷಿಣದಲ್ಲಿ ಚೆನ್ನಕೇಶವ ಇದ್ದಾನೆ. ಚೆನ್ನಕೇಶವ ದೇವ ಇನ್ನೊಂದು 26 ಮನೆಗಳು ಇಲ್ಲಿದೆ. 27 ಬಾಗೇವಾಡಿಯಲ್ಲಿದೆ, ಅದು ಕೂಡ ಚೆನ್ನಕೇಶವ. ಲಕ್ಷ್ಮೀ ನರಸಿಂಹ ಮುತ್ತಿಗೆದೆ. ಗೋಪಾಲ ದೇವ ಇಂಗ್ಲೇಶ್ವರ. ಜಲಶಯನ ದೇವ ಮುತ್ತಿಗೆಯಲ್ಲಿ ವೈಷ್ಣವ ದೇವಸ್ಥಾನ ನಾವು ನೋಡ್ತೀವಿ. ಶಿವ ಮತ್ತು ವೈಷ್ಣವ ಪರಂಪರೆ ಎಲ್ಲ ದೇವಸ್ಥಾನಗಳು ಒಂದೇ ಮುತ್ತಿ ಗ್ರಾಮದಲ್ಲಿ ನೋಡಲಿಕ್ಕೆ ನೀವು ಕೂಡ ಬರ್ಬೋದು. ಬನ್ನಿ, ಹೇಗೆ ತೋರಿಸ್ತೀನಿ ಎಲ್ಲವೂ. ಸ್ಟಾರ್ಟ್ ಆಗಿಲ್ಲ. ಕ್ರಿಸ್ತಶಕ 1110ರಲ್ಲಿ ಇಲ್ಲಿ ಕಾಶಿ ನಾವು ನೋಡಿದ್ವಿ. ಕಾಶಿ ರಾಮೇಶ್ವರ ಬನಾರಸದಲ್ಲಿರುವಂಥ ದೇವಸ್ಥಾನ. ಅಂದರೆ ಇಲ್ಲಿ ಬಂದಂಥ ಯಾತ್ರಾರ್ಥಿಗಳು ಮತ್ತು ಏನು 300 ಜನ ಕಾಶ್ಮೀರ ಪಂಡಿತರು ಬಂದಿರೋ ಅವರಿಗೆಲ್ಲ ದರ್ಶನಕ್ಕಾಗಿ ಇಲ್ಲಿ ನಾವು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡ್ತೀವಿ. ಇಲ್ಲಿ ಮುತ್ತಿಗೆ 30 ಮನಾಳ್ದ ರಸುಗೆ ಎದ್ದಿದ್ದ ಮಂಡಳಿಕ ಯುವದಂಡಂ ಮಹಾಮಂಡಲೇಶ್ವರ ಶ್ರೀವರ್ಧಮಾನ ಪುರವಾರ್ಧೀಶ್ವ ನೆನೆಸಿದ ವಿಕ್ರಮಾದಿತ್ಯ ದೇವಂ ಗಮಾನ ನರಸಿ ಚಾಳುಕ್ಯ ಚಕ್ರವರ್ತಿ ಮಗಂ ಯುವರಾಜಂ ಮಲ್ಲಿಕಾರ್ಜುನ ದೇವಂ ಮಗಳು ಶ್ರೀ ಮಾದೇವಿಗಂ ಭಿನ್ನಪಂ ಗೈಯಲಿ ರಿಬ್ಬರಿಯಂ ಶ್ರೀಮತ್ ತ್ರಿಭುವನ ಮಲ್ಲದೇವನಿಗೆ ಭಿನ್ನಪಂ ಗೈದು ಸರ್ವನ್ ಮತ್ಸ್ಯ ಮಾಡಿ ಕೊಡೆ ಪಡೆದು ಅಂಥೇಳಿ ಶಾಸನ ಒಂದು ಬರುತ್ತಿಲ್ಲಿ. ಅಂದರೆ ಮುತ್ತಿಗೆ 30 ಅಂದರೆ 30 ಊರಿನ ಒಂದು ಪ್ರಮುಖ ಊರಾಗಿತ್ತು. 30 ಹಳ್ಳಿಗಳ ಅಗ್ರಹಾರ. ಇದರ ಕೆಳಗಡೆ 30 ಹಳ್ಳಿಗಳನ್ನು ಇಷ್ಟೆಲ್ಲ ಇದು ಮಾಡ್ತಾಯಿದ್ರು. ಈ ದೇವಸ್ಥಾನಕ್ಕೆ ಹಲವಾರು ಬಳವಳಿ ಅಂದರೆ ಕಾಣಿಕೆಯಾಗಿ ಬಂದಂಥದ್ದು. ಒಂದೊಂದು ಊರುಗಳನ್ನು ಬಿಟ್ಟುಕೊಟ್ಟಂಥ ರಾಜ ಮಹಾರಾಜರು ಇದಕ್ಕೆ ಇದು ಮಾಡ್ತಾರೆ. ಹೀಗಾಗಿ ಪುರವರಾಧೀಶ ಅಂತೇಳಿ ನಾನು ಆಗಲೇ ಹೇಳಿದೆ. ಮಹಾಮಂಡಲೇಶ್ವರಂ ಅಂದರೆ ಅವನ ಬಿರುದು ಮಹಾಮಂಡಲೇಶ್ವರ, ಮಹಾಪರಾಕ್ರಮಿ ಅಂಥೇಳಿ ರಾಜರಿಗೆ ಅವರಿಗೆಲ್ಲ ಬಿರುದುಗಳು ಇತ್ತು. ಹಾಗಾಗಿ ರಾಜಾದಿರಾಜ, ಯುವ ಮಾರ್ತಾಂಡ ಅಂತೇಳಿ ನಾವು ಹೇಗೆ ಕರಿತೀವಿ, ಹಾಗೆ ರಾಜರ ಬಿರುದಾಳುಗಳ ಮೂಲಕ ಶಾಸನಗಳು ಮತ್ತು ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಂಥದ್ದು, ಕೆತ್ತನೆ ಮಾಡಿದಂಥದ್ದು, ನಿರ್ಮಾಣ ಮಾಡಿದ್ದು ನಾವೆಲ್ಲ ಇಲ್ಲಿ ನೋಡ್ತೀವಿ. ಒಂದೇ ಸೂರಿನಡಿ ಎಲ್ಲ ನೋಡ್ತೀವಿ. ಕೇವಲ 1 ಕಿಲೋಮೀಟ್ರ್ ಒಳಗೆ ಸಾವಿರಾರು ನೂರಾರು ಮಂದಿರಗಳ ಸಾಲೆ ಕಾಣುತ್ತೆ ನಮಗೆಲ್ಲ. ಇದು ನಾವು ಎಲ್ಲಿಂದ ಅಂದರೆ ಬಸವಣ್ಣ ಬಾಗೇವಾಡಿಯಿಂದ ಬಂದರೆ ನಾವು ಕಲ್ಯಾಣವರೆಗೆ, ಬಸವ ಕಲ್ಯಾಣವರೆಗೆ ಬಸವಣ್ಣ ಆಳಿ ಹೋದಂಥ ನಾಡಿನಲ್ಲಿ ಹಲವಾರು ನಾವು ಆಧ್ಯಾತ್ಮಿಕವಾಗಿ ನೋಡ್ತೀವಿ. ಎಲ್ಲ ಶರಣರು ಓಡಾಡಿದಂಥ ಸ್ಥಳ ಇವತ್ತು ಜನರನ್ನು ಕೈ ಬೀಸಿ ಕರೀತಾ ಇದೆ ಮುತ್ತಿ ಗ್ರಾಮ. ಅದಕ್ಕಾಗಿ ನಾನು ಇವತ್ತು ಕರ್ಕೊಂಡು ಬಂದಿದ್ದೀನಿ ನಿಮಗೆಲ್ಲ. ನೀವು ಕೂಡ ಬನ್ನಿ, ನೋಡಿ, ಕಣ್ಣು ತುಂಬಿಕೊಳ್ಳಿ. ಕೇವಲ ಬೇಲೂರು ಹಳೆಬೀಡಿಗೆ ಮಾತ್ರ ಹೋಗಬೇಡಿ. ಮುತ್ತಿಗೆಯಲ್ಲಿ ಇಂಥ ಸಾಕಷ್ಟು ಕಲಾತ್ಮಕವಾಗಿ ಮಾಡಿದಂಥ ಮುತ್ತಿ ಗ್ರಾಮದ ನಮ್ಮ ಮುಕ್ತೇಶ್ವರ, ರಾಮೇಶ್ವರ, ಗೌರೇಶ್ವರ, ಲಕ್ಷ್ಮೀ ನರಸಿಂಹ, ಎಲ್ಲ ದತ್ತಾತ್ರೇಯ, ವಿಠ್ಠಲ ಮಂದಿರಗಳು ಕೈ ಬೀಸಿ ನಿಮಗೆಲ್ಲ ಕರಿತಾ ಇದ್ದಾವೆ. ಅಲ್ಲಿ ಹೋಗಬೇಡಿ, ಇಲ್ಲಿ ಬನ್ನಿ ಅಂತೇಳಿ. ಹೀಗಾಗಿ ನೀವು ಕೂಡ ಬನ್ನಿ ಒಂದು ಸಲ. ನೀವು ನೋಡ್ತಾ ಇದ್ದೀರ ಅಂದರೆ ಕೋನಗಳ ಬಳಕೆ ಅಂದರೆ ಯಾವ ಥರ ಕಂಬಗಳನ್ನು ಜೋಡಣೆ ಮಾಡಿದ್ರು ಅನ್ನಲಿಕ್ಕೆ ಭಾಳ ವಿಶೇಷವಾಗಿ ನೋಡ್ತೀರಿ. ಹಲವಾರು ದೇವಸ್ಥಾನದಲ್ಲಿ ನೀವು ಗಮನಿಸಿಲ್ಲ. ಇಲ್ಲಿ ವಿಶೇಷ ಏನಂದರೆ ಅಲ್ಲಿ ಕೂತಂಥ ಅಂದರೆ ಇಲ್ಲಿ ನಾವು ಸುಖಾಸನ ಅಂತ ಕರಿತೀವಿ ಅಥವಾ ಪಾವಟಿಗಳನ್ನು ಕರಿತೀವಿ, ಜಗುತಿ ಅಂತ ಕರಿತೀವಿ ಅಥವಾ ಜಗುಲಿ ಅಂತ ಕರಿತೀವಿ. ಬಂದಂಥ ಭಕ್ತರಿಗೆ ಕೂತ್ಕೊಂಡು ಒಂದಿಷ್ಟು ಸಂವಹನ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಧರ್ಮದ ಚಿಂತನೆ ಮಾಡೋ ಟೈಮ್ದಲ್ಲಿ ಯಾವ ಕಡೆ ಕೂತ್ರೂ ಆ ವ್ಯಕ್ತಿಗೆ ಕಾಣುವಂಗೆ ಕಂಬಗಳನ್ನು ನಿರ್ಮಾಣ ಮಾಡಿದರು. ನೋಡಿ ಯಾವ ಥರ. ಇಲ್ಲಿ ನಿಂತ್ಕೊಂಡ್ರು ಆ ವ್ಯಕ್ತಿಗೆ ನಾನು ಕಾಣ್ತಾ ಇರ್ತೀನಿ, ಇಲ್ಲಿ ನಿಂತ್ಕೊಂಡ್ರು ಆ ವ್ಯಕ್ತಿಗೆ ನಾವು ಕಾಣ್ತೀವಿ. ನೀವು ಅಲ್ಲೇ ನಿಂತ್ಕೊಂಡ್ರಿ, ಅಲ್ಲೇ ನಿಂದ್ರೆ ನೀವು ಕಾಣತ್ತಿರಲ್ಲ. ಇನ್ನು ಹೆಂಗಾರ ಹಾಗೆ ಈ ಎಂಗಲ್ನಲ್ಲಿ ಕೂತ ಮಾತಾಡಿದರೂ ಆ ವ್ಯಕ್ತಿಗೆ ಕಾಣ್ತಾನೆ. ಮತ್ತು ಆ ಲಾಸ್ಟ್ ಜಗುಲಿಯಲ್ಲಿ ಕೂತಂಥ ವ್ಯಕ್ತಿ ಅವನಿಗೆ ಕಾಣ್ತಾನೆ. ಅಂದರೆ ಅಷ್ಟು ನಿಖರವಾಗಿ ಮಾಡಿದಂಥದ್ದು ಜಗುಲಿಗಳ ನಿರ್ಮಾಣ ಮಾಡಿದಂಥ ಹಿಂದಿನ ಕಾಲದ ಕಲ್ಯಾಣ ಚಾಲುಕ್ಯರ ಕಲೆಗೆ ನಾವು ಹ್ಯಾಟ್ಸಾಪ್ ಹೇಳಬೇಕು. ಯಾಕಂದರೆ ಇಂಥ ಇಲ್ಲಿ ಬಳಸಿದಂಥ ಡೆಕ್ಕನ್ ಟ್ರಾಫ್ ಅಂತ ಕಲ್ಲಿನ ವಿಶೇಷ ಬಳಕೆಯನ್ನು ಮಾಡಿದ್ದು ಮುತ್ತಿಗೆ ಗ್ರಾಮದಲ್ಲಿ ಮಾತ್ರ. ಈ ಕಲ್ಲಿನ ವಿಶಿಷ್ಟ ಏನಂದರೆ ಈಗ ನಾವು ಕರಿತೀವಿ ಇಂಥ ಕಲ್ಲುಗಳನ್ನು ಬಳಸಿದ್ದು ಯಾಕೆ ಇಷ್ಟು ಸ್ಮೂತ್ ಇದೆ ಅಂದರೆ ನಾವು ಏನು ಕರಿತೀವಿ ಸಾಬೂನು ಕರಿತೀವಲ್ಲ, ಇದು ಆ ಕಲ್ಲಿನ ಕ್ವಾಲಿಟಿಯಲ್ಲಿದೆ.
ಆ ಕಲಾವಿದನ ಕೈಯಲ್ಲಿ ಸಾಬೂನು ಥರ ಹರಡ್ತಾ ಇತ್ತು. ಹೀಗಾಗಿ ಡೆಕ್ಕನ್ ಟ್ರಾಫ್ ಅನ್ನೋ ಕಲ್ಲಿನ ವಿಶೇಷ ಮಾಡಿದರು. ಎಲ್ಲ ಒಳಗಡೆರುವಂಥ ನಾವು ಈ ಮುತ್ತಿಗೆ ಗ್ರಾಮದಲ್ಲಿರುವಂಥ ಎಲ್ಲ ದೇವಾಲಯದಲ್ಲಿರುವಂಥ ಮೂರ್ತಿಗಳು ಅಗ್ನಿಶಿಲೆಯಿಂದ ಮಾಡಿದ್ದ ಮೂರ್ತಿಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಬಳಸಿದ್ದು ಡೆಕ್ಕನ್ ಟ್ರಾಫ್ ಕಲ್ಲಿನ ಬಳಕೆ ಮಾಡಿದರು. ಹೀಗಾಗಿ ಅಷ್ಟು ನಾಜೂಕಾಗಿ ನಮಗೆ ಇವತ್ತಿಗೂ ನಿಂತಿದೆ. 11ನೇ ಶತಮಾನ ಹಿಡಿದು 12, 13, 14, 15, 16, 17, 18, 19, 20ನೇ ಶತಮಾನ ಆದರೂ ಯಾವುದೇ ಆಗದೆ ಹೀಗಾಗಿ ನಾವು ಈ ಕಲ್ಲುಗಳನ್ನು ನೋಡ್ತಾ ಇದ್ದೀವಿ. ಅಷ್ಟು ನಿಪುಣವಾದಂಥ ಆಗಿದೆ. ಹಲವಾರು ಕಲ್ಲುಗಳನ್ನು ನಾವು ನೋಡಿದರೆ ಇನ್ನೂ ಕೂಡ ಅದನ್ನು ಹಿಡ್ಕೋಬೇಕು ಅನ್ನೋದು ಹಾಗಾಗತ್ತೆ. ಹೀಗಾಗಿ ಸಾಬೂನು ಯಾವ ಥರ ಇದೆ ಅದೇ ಥರ ಕಲ್ಲುಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಅಷ್ಟು ಸ್ಮೂತ್ ಆದ ಕಲ್ಲುಗಳ ಕೆತ್ತನೆಯಾಗಿದೆ. ಇನ್ನೊಂದು ದೇವಸ್ಥಾನಕ್ಕೆ ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಕೂಡಿದ್ದಾರೆ ತಳೇವಾಡ ಗ್ರಾಮದವರು ಸೂರ್ಯ ಭಯಂಕರ ಅಂತೇಳಿ. ಹೆಸರಿನಲ್ಲಿ ಭಯಂಕರ ಅಷ್ಟೇ, ಆದರೆ ಅವರ ಕಲೆಯನ್ನು ನೋಡಲಿಕ್ಕೆ ನೀವು ನಮ್ಮ ವಿಡಿಯೋ ಹಾಕ್ತೀನಿ, ಕ್ಲಿಪ್ ಹಾಕ್ತೀನಿ. ಸೂರ್ಯ ಭಯಂಕರ ಅನ್ನುವ ಇನ್ಸ್ಟಾಗ್ರಾಮ್ ಚಾನಲ್ಗೆ ಮತ್ತು ಫೇಸ್ಬುಕ್ಕಿಗೆ ನೀವು ಕನೆಕ್ಟ್ ಆಗಿರಿ. ಅವರ ಕಲೆಗೆ ನೀವು ಪ್ರೋತ್ಸಾಹ ಮಾಡಿ. ಇಡೀ ನಮ್ಮ ಕರ್ನಾಟಕಕ್ಕೆ ಅವರ ಕಲೆ ಬೆಳಗಬೇಕಾಗಿದೆ. ಈ ಕಲೆ ಹೇಗೇನೋ ಆ ಕಲೆನೂ ಹಾಗೆ. ಇಂದಿನ ಕಾಲಘಟ್ಟದಲ್ಲಿ ಅವರ ಬಿಡಿಸುವಂಥ ತೈಲವನ್ನು ನಮಗೆ ಕಣ್ಣಿಗೆ ಕುಕ್ಕುವಂಥದ್ದು ಈಗ ತಾನೇ ಮಾಡಿದ್ದಾರೆ ನನಗೆ ಭಾಸಾಗತ್ತೆ. ಯಾವ ಬೇಕಾದ ಕಲೆ ನೀವು ಹೇಳ್ರಿ, ಬಸವಣ್ಣ ಇರ್ಬೋದು, ಅಕ್ಕಮಾದಿ ಇರ್ಬೋದು, ರಾಮ ಲಕ್ಷ್ಮಣ, ಏನೇ ನೀವು ಕಲ್ಪನೆ ಏನಿದೆಯೋ ಅದನ್ನು ನೀವು ಬರೀ ಹೇಳಿಬಿಟ್ರೆ ಅವರು ಮಾಡಿ ಕೊಡ್ತಾರೆ. ನಿಮ್ಮೂರಿನ ದೇವಸ್ಥಾನ ಇರ್ಬೋದು, ಏನೋ ಮಾಡಿಕೊಡ್ತಾರೆ. ಬನ್ನಿ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ.